ಬಂಧುಗಳೇ ನಮಸ್ಕಾರ. ನಾನು ಬಸವಪ್ರಭು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯ ಕಾರ್ಯದರ್ಶಿ. ಇವತ್ತು ನಾನು TAPMC ಮಾನ್ವಿ ಇಲ್ಲಿ ಬಂದಿರ್ತೇನೆ. ಇಲ್ಲಿ ರೈತರು ನೋಡಿ ಯಾವ ರೀತಿಯಲ್ಲಿ ನಿಂತಿದ್ದಾರೆ ಸರತಿ ಸಾಲಿನಲ್ಲಿ. ಯಾಕಪ್ಪ ಅಂತ ನಾನು ಪ್ರಶ್ನೆ ಮಾಡಿದೆ. ಇಲ್ಲ, ಇನ್ನೂ ಗೊಬ್ಬರ ವಿತರಿಸಿಲ್ಲ ಯಾರಿಗೂ, ಅಧಿಕಾರಿಗಳ ಇನ್ನೂ ಬಂದಿದ್ದಿಲ್ಲ, ಬರಲ್ಲ, ಅಥವಾ ಇನ್ನೂ ಯಾರು ಬರಬೇಕು ಅಂತೇಳಿ ಹೇಳ್ತಾ ಇದ್ರು. ಸರ್, ತಮ್ಮ ಹೆಸರು ಸರ್? ಪಂಪಣ್ಣ. ಯಾವ ಊರ್ರಿ? ಅಮರಾವತಿ. ಎಷ್ಟೊತ್ತಿಗೆ ಬಂದಿರಿ ನೀವು? ಬೆಳಿಗ್ಗೆ 4:15 ಬರಕ್ಕೆ ಹೇಳಿದ್ರ? ಲೈನ್ ಇದು ಮಾಡಿರ? ಅಷ್ಟೊತ್ತಿಗೆ ಬಂದ್ರಿ? ಬೆಳಗ್ಗೆ ಮುಂಜಾನೆ 4. ನೀವೆಷ್ಟು ಗಂಟೆಗೆ ಬಂದ್ರಿ? ಯಾವ ಊರಮ್ಮ? ಬೆಳಗ್ಗೆ ಮುಂಜಾನೆ 2 ಗಂಟೆಗೆ. ಬಾಬಾ ಇವ್ರು ಹೇಳ್ತಿರುವಂತ ದೃಶ್ಯ ಏನಪ್ಪ ಅಂತಂದ್ರೆ, ಬೆಳಗಿನ ಜಾವ 2 ಗಂಟೆಗೆ ಇಲ್ಲಿ ಬಂದು ನಾವು ಸರತಿ ಸಾಲಿನಲ್ಲಿ ನಿಂತಿದ್ದೀವಿ ಅನ್ನುವಂತ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ. ಇದು ಎಷ್ಟು ಸತ್ಯ ಅಥವಾ ಎಷ್ಟು ಸುಳ್ಳು ಅನ್ನೋದು ನೀವು ಸಾರ್ವಜನಿಕರ ಬಾಯಿಯಿಂದನೇ ಕೇಳಬೇಕು. ಅಮ್ಮ, ನೀವು 2 ಗಂಟೆಗೆ ಬಂದಿರಂತ ಹೇಳ್ತೀರಿ, ಏನು ಅದು ಗಾಡಿ ಮೇಲೆ ಬಂದಿರಿ? ಅಲ್ಲಮ್ಮ, ಇಲ್ಲೇ ನೀವು 2 ಗಂಟೆಗೆ ಬಂದಿರಿ ಅನ್ನೋದಕ್ಕೆ ಸಾಕ್ಷಿ ಏನೈತಮ್ಮ? ನೀವೇ ಸಾಕ್ಷಿ. ಮತ್ತೆ ನಿಮಗೆ ಟಿಫಾನು ಗಿಫಾನು ಊಟ ದುಡ್ಡು ಕೊಟ್ಟು ಹೊರಗಡೆ ಮಾಡಿ ಬಂದಿರಿ. ಈಗ ನಿಮ್ ಲೈನ್ ತಪ್ಸತ್ತ. ಈಗ ಲೈನ್ ತಪ್ಪಿದ್ರೆ ನೀವು ಏನ್ ಕೂನ ಏನ್ ಇಟ್ಟಿರಮ್ಮ? ಯಾವ ಇವು ಕಲ್ಲುಗಳು, ಇವು ಕಲ್ಲುಗಳನ್ನ ಇಟ್ಟಿರ? ಅಂದ್ರೆ ನೀವು ಮುಂಚಿತವಾಗಿ ಬಂದಿರ ಅನ್ನೋದಕ್ಕೆ ಗುರುತು. ಈಗ ಕಲ್ಲುಗಳೇ ಗುರುತು. ಮತ್ತೆ ಚಪ್ಪಲಿಗಳು ಇಟ್ಟಿದ್ರ? ನಿಮ್ಮ ಹೆಸರೇನಮ್ಮ? ಅನಿತಮ್ಮ. ಯಾವ್ರಮ್ಮ? ಜೂಕೂರು. ಅಲ್ಲಿಂದ ಕೂಡ ಬಂದಿರಿ ನೀವು? ಜೂಕೂರ್ಲಿಂದಾನು ಬಂದಿರಿ. ಎಷ್ಟು ತಗೊಂತಾರಮ್ಮ ಒಂದ್ ಚೀಲಕ್ಕ? ಇನ್ನ ಏನ್ ಹೇಳಿಲ್ಲ ಅಮೌಂಟ್, ದುಡ್ಡೇನು ಹೇಳಿಲ್ಲ. ಎಷ್ಟು ಚೀಲ ಕೊಡ್ತಾರಮ್ಮ ಒಬ್ರಿಗೆ? 2 ಚೀಲ ಕೊಡ್ತಾರ. ಏನಮ್ಮ ಇಲ್ಲಿ ನೀವು ವಿಚಾರ ಮಾಡಿದ್ರೆ, ಅಧಿಕಾರಿಗಳೇನು ಬಂದಾರ ಬಂದಿಲ್ಲ ಅಂತ ವಿಚಾರ ಮಾಡಿದ್ರೆ ಕೊಡ್ತೀವಿ ಅಂತ ಹೇಳ್ಯಾರ. ಅಲ್ಲಮ್ಮ, ಈಗ ನಿಮ್ದು ಊಟದ ವ್ಯವಸ್ಥೆ ಈಗ ನೋಡ್ಗ ಸಣ್ಣ ಸಣ್ಣ ಹುಡುಗರ ಇದಾವ ಇಲ್ಲಿ. ಇಲ್ಲಿ ನೋಡ್ಗ ಸಣ್ಣ ಪಾಪು ಐತಿ. ಈಗ ನಿಮ್ದು ಊಟದ ವ್ಯವಸ್ಥೆ ಟೀ ಏನಾನ ಕೊಟ್ರ ಇಲ್ಲಿ? ಯಾರು ಕೊಟ್ಟಿಲ್ಲ ಅಂದ್ರೆ ಕೆಲವೊಬ್ರು ಉಪವಾಸ ನಿಂತೀರಿ. ಈಗ ಉಪವಾಸ ಮುಂಜಾನೆ 5-6 ಗಂಟೆಗೆ ಬಂದಿರಿ. ನೋಡಿ, ಇಲ್ಲಿ ಚಿಕ್ಕ ಮಕ್ಕಳು ಕೂಡ ನೋಡಿ, ಆ ಎಮ್ಮನ ವಯಸ್ಸು ಪಾಪ, ಇದನ್ನ ಚಿಕ್ಕ ವಯಸ್ಸು, ಅವಳು ಕೂಡ ಇಲ್ಲಿ ಗಾಳಿ ನಿಂತಿದ್ದೇವೆ. ಇವನು ಒಂದು 2-3 ಎಷ್ಟು ವರ್ಷ ಇದಾವಮ್ಮ? 4-5 ವರ್ಷದ ಹುಡುಗ. 4 ವರ್ಷ ಪಾಪ ಸಣ್ಣ ಪುಟ್ಟ ಹುಡುಗನ ಕಟ್ಟಿಕೊಂಡು ಇಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನಗಳು. ದಯವಿಟ್ಟು ಅಧಿಕಾರಿಗಳು ಈ ಸಾರ್ವಜನಿಕರ ಮನವಿಯನ್ನ ಸ್ವೀಕರಿಸಿ, ಅಥವಾ ಇವ್ರು ನಿಂತಿರೋದನ್ನ ನೀವು ನೋಡಿ ಆದಷ್ಟು ಬೇಗ, ಯಾಕಂದ್ರೆ ಮಳೆ ಗಿಳೆ ಏನಾದ್ರೂ ಬಂದ್ರೆ ಇವರಿಗೆ ಪಾಪ ಎಲ್ಲಿ ನಿಲ್ಬೇಕನ್ನೋದಕ್ಕೆ ಒಂದು ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ಆದಷ್ಟು ಬೇಗ ಇವರಿಗೆ ಗೊಬ್ಬರವನ್ನು ವಿತರಣೆ ಮಾಡಿ ಅವರಿಗೆ ಅನುಕೂಲ ಮಾಡಿ ಕೊಡ್ಬೇಕಾಗಿ ವಿನಂತಿ. ಯಾರೋ ಹೇಳಿದ್ರು, ಇಲ್ಲ ನಾವು ಚಪ್ಪಲಿ ಕೂಡ ಕೂನ ಇಟ್ಟಿದೀವಿ ಅಂತೇಳಿ. ನಾನು ಮುಂದೆ ಹಂಗೆ ಹೋಗ್ತೀನಿ. ಇದು ಇವ್ರು ಎಷ್ಟು ಹೇಳಿರೋ ಸತ್ಯನ ಸುಳ್ಳು ಅಂತೇಳಿ ನಾನು ಪರೀಕ್ಷೆ ಮಾಡ್ತೀನಿ. ಸರ್, ಚಪ್ಪಲಿ ಕೂಡ ಗುರುತನ್ನಾಗಿಟ್ಟಿದ್ರಿ ಸರ್ ನೀವು? ಅಂದ್ರೆ ಸ್ಥಳ ಕಾಯ್ದಿರಿಸಿದಿರಿ, ರಿಸರ್ವೇಶನ್. ನೀವೀಗ ಬೆಂಗಳೂರು, ಮೈಸೂರು ಈ ತರ ನೀವು ಬೆಂಗಳೂರಲ್ಲಿ, ಮೈಸೂರಲ್ಲಿ ಅಥವಾ ದೊಡ್ಡ ದೊಡ್ಡ ಊರುಗಳಲ್ಲಿ ರಿಸರ್ವೇಶನ್ ಅನ್ನ ಮಾಡಿಸ್ತೀರಾ. ಟ್ರೈನು, ಬಸ್ಸು, ಮತ್ತೆ ವಿಮಾನ, ಇದಕ್ಕೆಲ್ಲ ಹೋಗ್ಬೇಕಾದ್ರೆ ನೀವು ರಿಸರ್ವೇಶನ್ ಮಾಡಿಸಿರ್ತೀರಾ. ಅದಕ್ಕೆ ನಿಮಗೆ ಒಂದು OTP ಬರುತ್ತೆ, ಅಥವಾ ಒಂದು ರಿಸರ್ವೇಶನ್ ಮಾಡಿದ್ದಕ್ಕೆ ಯಾವ್ದಾದ್ರು ಒಂದು ನಿಮಗೆ ಪ್ರಿಂಟ್ಔಟ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ನಮ್ಮ ಮಾನ್ವಿ ತಾಲೂಕಿನ ಹಳ್ಳಿ ಜನ. ಅಮ್ಮ, ಯಾವ ಊರು ನಿಮ್ದು? ರಾಜಲ್ ಬಂಡ. ನಿಮ್ದಮ್ಮ? ಹಿಂದೆ ಎಲ್ಲ ರಾಜಲ್ ಬಂಡಮ್ಮ. ನಿಮ್ದು? ರಬ್ಬನ್ಕಲ್ ಕ್ಯಾಂಪು. ಅಮ್ಮ, ನಿಮ್ದು? ಜೂಕೂರು. ನಮ್ಮ ಮಾನ್ವಿ ತಾಲೂಕಿನಿಂದ ಹಲವಾರು ಹಳ್ಳಿಗಳಿಂದ ಇಲ್ಲಿ ರೈತರು, ನೀವು ನೋಡ್ತಾ ಇರ್ಬೋದು, ರೈತರು ಇಷ್ಟು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ನಾನು ಒಂದೇನೋ ಹೇಳಕ್ ಹೋದೆ, ಅಲ್ಲಿ ಹೆಸರು ಕೇಳೋದಕ್ಕೆ, ಊರ ಹೆಸರು ಕೇಳೋದಕ್ಕೆ ಮತ್ತೆ ನಾನು ಮರ್ತು ಬಿಟ್ಟೆ. ನಾನು ಮತ್ತೆ ಬರ್ತಿದ್ದೀನಿ. ಅಮ್ಮ, ಇವು ಚಪ್ಪಲಿಗಳು, ಕಲ್ಲುಗಳು ಇಟ್ಟಿದ್ರಲ್ಲಮ್ಮ, ಇದು ಏನಮ್ಮ ಅರ್ಥ? ಏನಿದ್ರದ್ದು ಏನಮ್ಮ?
ಅಂದ್ರೆ ರಿಸರ್ವೇಶನ್. ಈಗ ಈ ಚಪ್ಪಲಿ ಬಿಟ್ಟಿದ್ದಾರೆ, ಬಟ್ ಅವರಿಲ್ಲ. ಏನಮ್ಮ ಏನಮ್ಮ ಈಗ ಅವರು ಟಿಫನ್ ಮಾಡಿರಲ್ಲ, ಟೀ ಕುಡ್ದಿರಲ್ಲ. ಅವರು ಟಿಫಿನ್ ಟೀ ಕುಡಿಯಕ್ ಹೋದ್ರೆ ಇದನ್ನ ರಿಸರ್ವೇಶನ್ ಮಾಡಿ ಹೋಗಿರ್ತಾರೆ ಈ ಚಪ್ಪಲಿಯನ್ನ ಬಿಟ್ಟು. ಅಂದ್ರೆ ರಿಸರ್ವೇಶನ್ ಅಂದ್ರೆ ಇದು ನಮ್ದೇ ಸೀಟು ಅಂತೇಳಿ ಕನ್ಫರ್ಮೇಶನ್ಗೆ ಈ ಸೀಟಿಗೋಸ್ಕರ ಚಪ್ಪಲಿಯನ್ನ ಬಿಟ್ಟು ಹೋಗ್ತಾರ. ಅಲ್ಲಮ್ಮ, ಈಗ ಎಷ್ಟೊತ್ತಾಯ್ತು ನೀವು ಬಂದು? ಎಷ್ಟು ಗಂಟೆಗೆ ಬಂದ್ರಿ? ಮುಂಜಾನೆ 4 ಗಂಟೆಗೆ, ಬೆಳಗಿನ ಜಾವ 4 ಗಂಟೆಗೆ ಬಂದಿರಿ. ಈಗ ಅಧಿಕಾರಿಗಳು ಏನಾದ್ರು ಸ್ಪಂದನೆ ಕೊಟ್ಟಾರಪ್ಪ? ನಿಮ್ದೇ ಯಾವೂರಪ್ಪ? ಮಾನ್ವಿ. ಆಮೇಲೆ ಇನ್ನು ನಾನು ಬಹಳಷ್ಟು ಜನನ ಕೇಳ್ತೀನಿ. ಸರ್, ಯಾವ್ಯಾವ ಹಳ್ಳಿ ಕಡೆಯಿಂದ ಬಂದಿದ್ದೀರಾ ನೀವು? ಈಗ ಅಧಿಕಾರಿಗಳು ಏನ್ ಹೇಳಿಲ್ಲ, ನೀವು ಇಷ್ಟೊತ್ತು ನಿಂತರು ಕೂಡ ನೀವು ಟಿಫನ್ ಗಿಫನ್ ಏನ್ ಮಾಡಿಲ್ಲ ಸರ್? ಏನು ಇಲ್ಲ. ಈಗ ನಾವು ವಿಚಾರ ಮಾಡಿದ್ವಿ. ನಿಮ್ಗೆ ಒಂದು ವಿಶೇಷವಾಗಿ ರಿಸರ್ವೇಶನ್ ತೋರಿಸ್ತೀನಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಯಾವ ತರ ರಿಸರ್ವೇಶನ್. ಯಾಕಂದ್ರೆ ನೀವು ಬಹಳಷ್ಟು ಸಿಟಿಗಳಲ್ಲಿ ನೋಡಿರ್ತೀರ ರಿಸರ್ವೇಶನ್ ಯಾವ ತರ ಅಂದ್ರೆ ಒಂದು OTP ಬರುವಂತದ್ದು ಅಥವಾ ಒಂದು ಪ್ರಿಂಟ್ಔಟ್ ಕೊಡುವಂತದ್ದು. ಆದ್ರೆ ನಮ್ಮ ಮಾನ್ವಿ ತಾಲೂಕಿನ ಹಳ್ಳಿ ಜನ ನೋಡಿ, ಅವರ ಒಂದು ರಿಸರ್ವೇಶನ್ ಇವಾಗಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ಯಾರ್ದಪ್ಪ? ಇದು ತಮ್ಮ ಹೆಸರು? ದೇವರಾಜ್ ರಾಜಲ್ ಬಂಡ. ಅವರ ಒಂದು ಗುರುತಿಗೆ ಅವರ ಚಪ್ಪಲಿಗಳನ್ನ ರಿಸರ್ವೇಶನ್ ಮಾಡಿ, ಅಂದ್ರೆ ಇದು ನಮ್ಮದೇ ಸೀಟು, ಇಲ್ಲಿ ಯಾರು ನಿಲ್ಬಾರ್ದು ಅನ್ನೋದಕ್ಕೆ ಈ ಚಪ್ಪಲಿಯನ್ನ ಅವರು ಒಂದು ಗುರುತನ್ನ ಮಾಡಿ ಕನ್ಫರ್ಮೇಶನ್ಗೋಸ್ಕರ ಇದೇ ಚಪ್ಪಲಿ, ಅಂದ್ರೆ ಈ ಚಪ್ಪಲಿ ನಮ್ದು, ಅಂದ್ರೆ ಈ ಸೀಟ್ ನಂದು ಅನ್ನೋದಕ್ಕೆ ಈ ಚಪ್ಪಲಿಯನ್ನ ಬಿಟ್ಟಿರ್ತಾರೆ. ಅದೇ ರೀತಿ ನಾವು ಮುಂದೆ ಹೋಗ್ತೀವಿ. ಸ್ವಲ್ಪ ಹಣ ಜಾಗ ಮುಂದೆ ಹೋಗ್ತೀವಿ. ಇದು ಕಲ್ಲು ಯಾರ್ದಪ್ಪ? ಇದು ಕಲ್ಲು ಕೂಡ ಇಟ್ಟಿದ್ದಾರೆ. ಇಲ್ಲಿ ಕೂಡ ಕಲ್ಲುಗಳನ್ನು ಇಟ್ಟಿದ್ದಾರೆ. ಅದೇ ರೀತಿ ನಾವು ಮುಂದೆ ಹೋದ್ರೆ ಇಲ್ಲಿ ಚಪ್ಪಲಿಗಳು ಕಾಣಿಸ್ತಾ ಇದಾವೆ, ಶೂಸ್ಗಳು ಕಾಣಿಸ್ತಾ ಇದಾವೆ. ಅದೇ ರೀತಿ ನೋಡಿ ಎಷ್ಟು ಎಲ್ಲಿಂದ ಅಂದ್ರೆ ಆ ಒಂದು ಇದು ಒಕ್ಕಲ್ತನ ಹುಟ್ಟುವಳಿ ಅದೇನು ಆಫೀಸ್ TAPMC ಆಫೀಸ್ ಇದೆ, ಆ ಆಫೀಸ್ಲಿಂದ ನೋಡಿ ನೀವು ನೋಡ್ತಾ ಇರ್ಬೋದು ಈ ಚಪ್ಪಲಿಗಳು. ಅಲ್ಲಿಂದ ಬಂದ್ರೆ ಇನ್ನು 1 ಕಿಲೋಮೀಟರ್, ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಸರ್, ನಿಮ್ದು ಯಾವ್ದು ಸರ್ ಗುರುತು? ಇದು ನಿಮ್ದಾ? ಏನ್ ಸರ್ ನಿಮ್ಮ ಹೆಸರೇನು? ಹುಸೇನಿ. ಯಾವೂರು? ಇವರು ರಾಜಲ್ ಬಂಡ ಹುಸೇನಿ ಅಂತೇಳಿ ಇವರು ಯಜಮಾನ್ರು. ನಿಮ್ ಗುರುತು ಯಾವ ಸರ್? ಇವ್ ಮೂರಾ? ಇವರು ಪಾಪ ಇಲ್ಲಿ ನೋಡಿ ಬಿಸಿಲು ಬಂದಿದೆ, ಬಿಸಿಲಲ್ಲಿ ನಿಂತ್ಕೊಳಕ್ ಆಗಲ್ಲ. ಯಾಕಂದ್ರೆ ಯಜಮಾನ್ರು BP, ಶುಗರು ಅಥವಾ ಬೇರೆ ಯಾವ್ದಾದ್ರು ಕಾಯಿಲೆ ಕಸಾಲೆಗಳು ಇರ್ತವೆ. ನಿಗದಿತ ಟೈಮಲ್ಲಿ ಊಟ ಮಾಡಕ್ಕೆ ಆಗಲ್ಲ. ಊಟ ಮಾಡ್ಬೇಕು ಅವರು, ಯಾಕಂದ್ರೆ ಯಾವ್ದಾದ್ರು ಟ್ಯಾಬ್ಲೆಟ್ ತಗೋಬೇಕಾಗಿರ್ತದೆ, ಊಟ ಮಾಡ್ಬೇಕಾಗುತ್ತೆ. ಹಂಗಾಗಿ ನೀವು ಈ ಚಪ್ಪಲಿಗಳನ್ನ ನಿಮ್ಮ ಗುರುತು ಅಂತೇಳಿ ಇಲ್ಲಿ ಬಿಟ್ಟು ನೀವು ಬೇರೆ ಕಡೆ ನೆರಳು ಅಥವಾ ಯಾವ್ದೋ ಒಂದು ಚಾಟ್ ಕೂಡ ಇಲ್ಲ ಪಾಪ. ಇಲ್ಲೆಲ್ಲ ಸುತ್ತಮುತ್ತ ನೋಡಿದ್ರೆ ಯಾವ್ದೋ ಒಂದು ನೆರಳು ಕೂಡ ವ್ಯವಸ್ಥೆ ಇಲ್ಲ. ಇದು ಒಂದೇ ಒಂದು ಮರ ಇದೆ ಪಾಪ. ಆ ಮರ ಇದೆ, ಆದ್ರೆ ನಿಂತ್ಕೋಬೇಕಂದ್ರೆ ಎಲ್ಲ ಇಲ್ಲಿ ಗಲೀಜು ನೀರು, ಕೆಸರು ಅಷ್ಟೆಲ್ಲ ಆದ್ರೂ ಕೂಡ ಹಂಗೆ ಕುಳಿತಿದ್ದಾರೆ ಎಲ್ಲ ಜನಗಳು. ಏನ್ ಹೇಳ್ತೀರಾ ಸರ್? ಈಗ ಎಷ್ಟೊತ್ತಿಗೆ ಕೊಡ್ಬೇಕಾಗಿತ್ತು ಗೊಬ್ಬರ? 9 ಗಂಟೆಗೆ ಚಾಲು ಮಾಡ್ಬೇಕಾಯ್ತು. 10:40 ಆಯ್ತು. ಸರ್ಕಾರಿ ಸಮಯ ಅಂದ್ರೂ ಕೂಡ 10 ಗಂಟೆ. ಈಗ ಸಮಯ 10:40 ಬಂತು, ಈಗಲೂ ಕೂಡ ವಿತರಣೆ ಮಾಡಿಲ್ಲ. ಮತ್ ಏನ್ ಹೇಳಕ್ ಬಯಸ್ತೀರಿ ನೀವು? ಆದಷ್ಟು ಬೇಗ ಕೊಡ್ಬೇಕು. ಎಲ್ಲರಿಗೂ ಕೊಟ್ರೆ ಅನುಕೂಲ ಆಗ್ತದ. ಯಾರ ಮನೆಗೆ ಅವ್ರು ಹೋಗ್ತೀರಿ. ಯಾಕಂದ್ರೆ ಈಗ ದಯವಿಟ್ಟು ಇವ್ರು ಹೇಳುವಂತದ್ದು ಏನಪ್ಪಾ ಅಂತಂದ್ರೆ, ನಾವೆಲ್ಲ ಹೊಲದಲ್ಲಿ ಕೆಲಸ ಕಾರ್ಯಗಳನ್ನ ಬಿಟ್ಟು ಸಣ್ಣ ಮಕ್ಕಳನ್ನ ಬಿಟ್ಟು ಬಂದಿರ್ತೀವಿ. ಬೆಳಿಗ್ಗೆ 3 ಗಂಟೆಗೆ ಬಂದ್ರಿ ಸರ್. ಈಗ ಹೆಂಗ್ ಸರ್ ಅಲ್ಲಿ ಕೆಲಸಗಳು ನಿಂತು ಬಿಟ್ಟಿರ್ತಾವಲ್ಲ, ಹೆಂಗ್ ಮಾಡ್ತೀರಾ? ಅಲ್ಲ, ಈ ಕೆಲ್ಸದ ಗತಿ ಹೆಂಗ್ ಸರ್ ಇವಾಗ? ಈಗ ಕೆಲವೊಬ್ರು ಈಗ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರೋದಿರ್ತದ. ಈಗ ಮತ್ತೆ ಹೆಂಗ್ ಸರ್ ಸ್ಕೂಲ್ ಬಿಟ್ಬಿಡ್ತೀರಿ? ಹಂಗಾರೆ ಸ್ಕೂಲ್ ಬಿಡಿಸ್ಬಿಡ್ತೀರಿ ಇವತ್ತು? ಮಕ್ಕಳನ್ನ ಕೂಡ ಕರ್ಕೊಂಡ್ ಬಂದ್ಬಿಟ್ಟಿರಿ ಹಂಗಾರೆ? ಓ ಶಿವ, ಎಷ್ಟನೇ ಕ್ಲಾಸ್ ಅಪ್ಪ? 1ನೇ ಕ್ಲಾಸು. ನೀನ್ ಎಷ್ಟನೇ ಕ್ಲಾಸು?
4 ಯಾಕೆ ಸ್ಕೂಲಿಗೆ ಹೋಗಿಲ್ಲ? ಯಾಕೆ ಹೋಗಿಲ್ಲಪ್ಪ? ಗೊಬ್ಬರ ತಗೊಳ್ಳೋ ಸಲುವಾಗಿ ಮಕ್ಕಳನ್ನ ಕೂಡ ಇಲ್ಲಿ ಸರತಿ ಸಾಲಿನಲ್ಲಿ, ಅಂದ್ರೆ ಪಾಪ ಅವ್ರ ಉದ್ದೇಶ ಏನಂದ್ರೆ ಅವ್ರು ಈಗ ಮನೇಲಿ ಬಿಟ್ಟು ಬಂದ್ರೆ ಇವ್ರನ್ನ ಬಿಟ್ಟು ಬರೋದಕ್ಕೆ ಯಾರು ಇರಲ್ಲ, ಮಕ್ಕಳನ್ನ ಬಿಟ್ಟು ಬರೋದಕ್ಕೆ ಯಾರು ಇರಲ್ಲ ಅಂತೇಳಿ ಈ ಗೊಬ್ಬರನ ತಗೊಳಕ್ಕೆ ಜೊತೆಗೆ ಕರ್ಕೊಂಡ್ ಬಂದಿದ್ದಾರೆ. ಪಾಪ ಏನಪ್ಪ ನೀವು ಊಟ ಮಾಡ್ದೆ ಇಲ್ಲ? ಮಾಡ್ದೆ? ಮಾಡ್ರಿ, ಊಟ ಮಾಡ್ರಿ ಟೈಮಿಗೆ. ಇಲ್ಲಿ ಯಾರು ವ್ಯವಸ್ಥೆ ಮಾಡಿಲ್ಲ ಅನ್ಸುತ್ತೆ ಊಟದ ವ್ಯವಸ್ಥೆ. ಆಮೇಲೆ ಇನ್ನೂ ನಾನು ಮುಂದೆ ತೋರಿಸ್ತೀನಿ ರಿಸರ್ವೇಶನ್, ಯಾವ ರೀತಿ ರಿಸರ್ವೇಶನ್ ಮಾಡಿರ್ತಾರೆ ನಮ್ಮ ಮಾನವಿಲಿ ಹಳ್ಳಿ ಜನ ಅಂದ್ರೆ ನೀವು ನೋಡ್ಬೋದು. ಇದು ಯಾಕಂದ್ರೆ ಬೆಂಗಳೂರು ಕಡೆ ಎಲ್ಲಾರು ಅಥವಾ ದೊಡ್ಡ ದೊಡ್ಡ ಸಿಟಿನಲ್ಲಿ ನೋಡ್ಬೇಕು ಜನಗಳು ಯಾವ ರೀತಿ ರಿಸರ್ವೇಶನ್ ಅಪ್ಪ ಅಂತಂದ್ರೆ ಇದೇ ರೀತಿ. ಕುರ್ಕುರೆ ಪ್ಯಾಕೆಟ್ ಸರ್, ಇನ್ನೊಂದು ವಿಶೇಷ ಸುದ್ದಿ ಸರ್, ಇದು ಕುರ್ಕುರೆ ಪ್ಯಾಕೆಟ್, ಇದು ಕೂಡ ಒಂದು ಗುರುತು. ಇಲ್ಲಿ ಒಳಗಡೆ ಏನಿಟ್ಟಿದ್ದಾರೆ ಸರ್? ಕಲ್ಲು. ಓ, ಇದು ಪೇಪರ್ ಆರೋಗ್ಬಾರ್ದು ಅಂತೇಳಿ ಇದ್ರೊಳಗಡೆ ಕಲ್ಲನ್ನು ಕೂಡ ಇಟ್ಟಿದ್ದಾರೆ. ಇದು ಕೂಡ ಒಂದು ವಿಶೇಷ ಸುದ್ದಿ ಸರ್. ಯಾಕಂದ್ರೆ ನಾನು ಇಷ್ಟೋ ತನಕ ಯಾವ್ದೋ ಕಲ್ಲು ಚಪ್ಪಲಿ ನೋಡಿದ್ದೆ, ಈ ಕುರ್ಕುರೆ ಪ್ಯಾಕೆಟ್ ಕೂಡ ಗುರುತಾಗಿಟ್ಟಿದ್ದಾರೆ. ಏನು ಇಲ್ಲಿ ಒಂದು ಕವರ್ ಕೂಡ ಇಟ್ಟಿದ್ದಾರೆ, ಕವರು ಕಲ್ಲುಗಳು ಹಾಕ್ಬಿಟ್ಟು. ಇದೇ ರೀತಿ ಇನ್ನೂ ಮುಂದೆ ಹೋದ್ರೆ ಹಂಗೆ ಇನ್ನೂ ಮುಂದೆ ಹೋದಂಗೆಲ್ಲ ಇನ್ನೂ ರಿಸರ್ವೇಶನ್ಗಳು ಜಾಸ್ತಿ ರಿಸರ್ವೇಶನ್ಗಳು ಆಗ್ತವೆ. ಇನ್ನೂ ರಿಸರ್ವೇಶನ್ ಆಗ್ತಾ ಇದೆ ಅಲ್ಲಿ, ನೋಡ್ತಾ ಇದ್ದೀನಿ ಸರ್. ಇನ್ನೂ ಒಬ್ರು ಹಂಗೆ ಮುಂದಕ್ಕೆ ಬಂದ್ರೆ ಈ ಚಪ್ಪಲಿ ಕಲ್ಲು ಆಯ್ತು, ಕುರ್ಕುರೆ ಪ್ಯಾಕೆಟ್ ಆಯ್ತು, ಇದ್ಯಾವ ಒಂದು ಬಾಟ್ಲ್ ಇಟ್ಟಿದ್ದಾರೆ. ಈ ಬಾಟ್ಲು ಪಕ್ಕದಲ್ಲಿ ಇದೆ, ಈ ಬಾಟ್ಲು ಪಕ್ಕದಲ್ಲಿ ಇದೆ ಸರ್. ಇದು ಯಾರು ಸರ್ ಗುರ್ತು? ಇದು ಸರ್ ಯಾರ್ದು? ಯಾವ್ದೋ ಒಂದು ಬಾಟ್ಲು, ಯಾವ್ದಿದು ರಾಯಲ್ ಯಾವ್ದೋ ಇದೆ, ಆ ಬಾಟ್ಲು ಕೂಡ ಇಟ್ಟಿದ್ದಾರೆ. ಪಾಪ ಜನರು ಏನ್ ಮಾಡ್ಬೇಕು? ಇದು ನಮ್ದೇ ಸರ್ತಿ ಸಾಲು, ಇದು ನಮ್ದೇ ಲೈನು. ಇಲ್ಲಿ ನಾನೇ ನಿಂತ್ಕೊಂಡಿರೋದು ಅನ್ನೋದಕ್ಕೆ ಯಾವ್ದೋ ಒಂದು ಗುರುತು, ಚಪ್ಪಲ್ಲು, ಕುರ್ಕುರ ಪ್ಯಾಕೆಟ್, ಯಾವ್ದೋ ಬಾಟ್ಲು, ಕಲ್ಲು, ಅಥವಾ ಈ ಯಾರ ಪಾಪ ಅವ್ರಿಗೆ ಏನು ಸಿಕ್ಕಿಲ್ಲ, ಪಾಪ ಚಪ್ಪಲಿನೂ ಇರ್ಲಿಕ್ಕಿಲ್ಲ ಅವ್ರಿಗೆ. ಹಂಗಾಗಿ ಇವರು ಈ ಒಂದು ಬಾಟ್ಲನ್ನ, ಅಂದ್ರೆ ವಿಶೇಷವಾಗಿ ಈ ಬಾಟ್ಲು ಇರೋ ಜಾಗ ನಂದು ಅನ್ನೋ ರೀತಿ ಈ ಬಾಟ್ಲು ಕೂಡ ಇಟ್ಟಿದ್ದಾರೆ. ಸರ್, ಈಗ 2-3 ಮಂದಿ ಬರಕ್ ಏನಾಗಿದ್ರಿ ಅವ್ರಿಗೆ? ಏನ್ರಿ? ಅವ್ರು 4-5 ಮಂದಿ ಬರಕ್ ಇಡಕ್ ಏನಾಗಿದೆ? ಇಲ್ಲಿ ಜನಗಳು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಜನಗಳು ಹೇಳೋ ರೀತಿ ಏನಪ್ಪಾ ಅಂತಂದ್ರೆ ಅಂದ್ರೆ ಯಾಕಂದ್ರೆ ಇಷ್ಟು ಒಂದು ರಶ್ ಇರೋದಕ್ ಕಾರಣ, ಇಲ್ಲಿ ತೋರ್ಸ್ರಿ ಸರ್ ಒಂದ್ ನಿಮಿಷ. 11 ಗಂಟೆ ಬಂದಿಲ್ಲ ಇಷ್ಟು ಇಲ್ಲಿ ಇಷ್ಟೆಲ್ಲ ರಶ್ ಇರೋದಕ್ ಕಾರಣ ದಯವಿಟ್ಟು ಇಷ್ಟು ಹಿಡ್ಕರಪ್ಪ. ಇಲ್ಲಿ ಇಷ್ಟೆಲ್ಲ ಜನಗಳು ಜಾಸ್ತಿ ಸಂಖ್ಯೆ ಇರೋದಕ್ಕೋಸ್ಕರ ಬಿಲ್ ಹಾಕೋದಕ್ಕೆ ಹೆಚ್ಚಿನ ಒಂದು ಸಿಬ್ಬಂದಿಗಳು, ಮಹಿಳೆಯರ ಸಾಲಿಗೆ ಒಂದು ಸಿಬ್ಬಂದಿ, ಪುರುಷರ ಸಾಲಿಗೆ ಒಂದು ಸಿಬ್ಬಂದಿ ಇದ್ದಿದ್ರೆ ನಮ್ಗೆ ಇಷ್ಟೊತ್ತಿಗೆ ಕೆಲಸ ಆಗ್ಬಿಡೋದು ಅನ್ನೋ ರೀತಿ ಜನಗಳು ಹೇಳ್ತಾ ಇದ್ದಾರೆ. ಸರ್, ಏನು ಸ್ಪಂದನೆ ಮಾಡಿಲ್ಲ ಇದುವರೆಗೂ? ನಾನು ಈ ಲೈವ್ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮಾನ್ವಿ ತಾಲೂಕಿನ ಸುತ್ತಮುತ್ತ ರಾಜಲಬಂಡ, ಜೂಕೂರು, ಸಂಗಮೇಶ್ವರ, ಬೈಲ್ಮಾರ್ಚಡ್ಡು, ಗದ್ದಲಪನ್ನೂರು, ಗೋರ್ಕಲ್ಲು, ಅರ್ನಹಳ್ಳಿ, ಈ ಸುತ್ತಮುತ್ತ ಎಲ್ಲಾ ಹಳ್ಳಿ ಕಡೆಯಿಂದ ಜನರು ಬಂದಿದ್ದಾರೆ. ಅವರಿಗೆ ಯೂರಿಯಾ ಗೊಬ್ಬರವನ್ನ ಬೇಕು ಅಂತ ಹೇಳಿ ಬಂದಿದ್ದಾರೆ. ಆದಷ್ಟು ಬೇಗ ಈ ಲೈವ್ ಏನಾದ್ರೂ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆಯವರು ನೋಡ್ತಾ ಇದ್ರೆ ನಮ್ಮ ಜನರಿಗೆ ನಿಗದಿತ ದರದಲ್ಲಿ, ಅದು ಎಷ್ಟಿದೆ ರೇಟ್ ಎಷ್ಟಿದೆ? 265 ರೂಪಾಯಿ ಇರಬೇಕು. ದಯವಿಟ್ಟು ಹೆಚ್ಚಿನ ಅಮೌಂಟ್ ಅನ್ನ ಹೆಚ್ಚಿಗೆ ದರದಿಂದ ಯಾರು ಕೊಡಬೇಡಿ. ಹೆಚ್ಚಿನ ದರ ಅವರು ಕೂಡ ತಗೋಬಾರ್ದು. ಆ ಪ್ರೈಸ್ ಏನಿದೆ, ಆ ನಿಗದಿತ ದರ ಏನಿದೆ, ಆ ದರಕ್ಕೆ ಅನುಗುಣವಾಗಿ ಗೊಬ್ಬರವನ್ನು ವಿತರಣೆ ಮಾಡಬೇಕು ಅಂತೇಳಿ ಈ ಲೈವ್ ಮುಖಾಂತರ ಕೇಳ್ಕೊಂಡು ಸಾರ್ವಜನಿಕರಿಗೆ ಆದಷ್ಟು ಬೇಗ ಸ್ಪಂದಿಸಿ ಆದಷ್ಟು ಬೇಗನೆ ಇವ್ರಿಗೆ ವಿತರಣೆ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ನಮಸ್ಕಾರ. 5-6 ಜನ ಇರ್ಬೇಕು ಬರೀ. ಎಷ್ಟು? 5 ಜನ ಇರ್ಬೇಕು ಬರೀ. ಆದಷ್ಟು ಸಿಬ್ಬಂದಿಗಳು ಜಾಸ್ತಿ ಇದ್ದಷ್ಟು
ಆದಷ್ಟು ಬೇಗ ನಮಗೆ ಗೊಬ್ಬರ ವಿತರಣೆ ಆಗ್ತದೆ ಅಂತೇಳಿ ಮಹಿಳೆಯರಿಗೂ ಕೂಡ ಒಂದು ಪ್ರತ್ಯೇಕ ಲೈನು ಪ್ರತ್ಯೇಕ ಸಿಬ್ಬಂದಿಗಳು ಇರಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವು ಈ ಲೈವ್ ಮುಖಾಂತರ ಕೇಳೋದಿಷ್ಟೇ, ದಯವಿಟ್ಟು ಆದಷ್ಟು ಬೇಗ ಈ ಸರತಿ ಸಾಲಿನಲ್ಲಿ ನಿಂತಿರುವಂತ ಜನಗಳಿಗೆ ಮತ್ತೆ ಇಲ್ಲಿ ಏನು ರಿಸರ್ವೇಶನ್ ಮಾಡಿದ್ದಾರೆ, ಈ ರಿಸರ್ವೇಶನ್ ಮಾಡಿರುವಂತ ಜನಗಳಿಗೆ ದಯವಿಟ್ಟು ಆದಷ್ಟು ಬೇಗ ಗೊಬ್ಬರವನ್ನು ವಿತರಿಸಬೇಕಂತೇಳಿ ಕೇಳ್ಕೊಂಡು ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ.